ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿದ್ದಂತಹ ನಟ ದರ್ಶನ್ ಸೇರಿ 7 ಮಂದಿಗೆ ಈಗ ಜಾಮೀನು ಮಂಜೂರಾಗಿದೆ. ನಟ ದರ್ಶನ್ ತಂಡಕ್ಕೆ 7 ತಿಂಗಳ ಬಳಿಕ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ದರ್ಶನ್ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಬೇಲ್ ಸಿಕ್ಕಿರುವಂಥದ್ದು. ನೋಡಿ, ಇದುವರೆಗೂ ಕೂಡ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ನಟ ದರ್ಶನ್ BGS ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈಗ ಸದ್ಯಕ್ಕೆ ನಟ ದರ್ಶನ್ಗೆ ಅನೇಕ ದಿನಗಳಿಂದಲೂ ಕೂಡ ರೆಗ್ಯುಲರ್ ಬೇಲ್ ಕೊಡಿಸಬೇಕು ಅಂತ CB ನಾಗೇಶ್ ಅವರು ಓಡಾಡ್ತಾ ಇದ್ರು. ವಾದ ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಇವತ್ತು ಆದೇಶವನ್ನು ಪ್ರಕಟ ಮಾಡಿದೆ. ರೆಗ್ಯುಲರ್ ಬೇಲನ್ನು ಈಗ ನಟ ದರ್ಶನ್ಗೆ ಕೊಟ್ಟಿರುವಂಥದ್ದು. ಇದುವರೆಗೂ ಕೂಡ ನಟ ದರ್ಶನ್ ನನಗೆ ಬೆನ್ನೋವಿದೆ, ಸರ್ಜರಿಯನ್ನು ಮಾಡಿಸ್ಬೇಕು ಅನ್ನೋ ಒಂದು ರೀಸನ್ನನ್ನು ಹೇಳಿ ಬೇಲನ್ನು ಪಡೆದುಕೊಂಡಿದ್ರು. ಆದರೆ BGS ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನಡೀತಾ ಇದ್ರೂ ಕೂಡ ಅವರಿಗೆ ಸರ್ಜರಿ ಇದುವರೆಗೂ ಕೂಡ ಆಗಿರಲಿಲ್ಲ. ಅದನ್ನು ಕೂಡ SPP ಅವರು ಪ್ರಶ್ನೆಯನ್ನು ಮಾಡಿದರು. ಅವರಿಗೆ BP ವ್ಯತ್ಯಾಸ ಇತ್ತಂತೆ, ಹೀಗಾಗಿ ಸರ್ಜರಿ ಆಗಿರಲಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಇನ್ನು ನಟ ದರ್ಶನ್ ಮುಂದೆ ಏನು ಮಾಡ್ತಾರೆ? ಸರ್ಜರಿಯನ್ನು ಮಾಡಿಸ್ಕೊಳ್ತಾರಾ ಅಥವಾ ಫಿಸಿಯೋಥೆರಪಿಯನ್ನೇ ಮಾಡಿಸ್ಕೊಂಡು ಹುಷಾರಾಗ್ತಾರಾ ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುವಂಥದ್ದು. ಇನ್ನು ನಟ ದರ್ಶನ್ ಬಿಡುಗಡೆ ಆಗಿದ್ದಕ್ಕೆ ಅವರ ಕುಟುಂಬಸ್ಥರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಸಾಕಷ್ಟು ಖುಷಿ ಪಡ್ತಾ ಇದ್ದಾರೆ. ಇನ್ನು ಅಂದರೆ ಈಗ ಸದ್ಯಕ್ಕೆ ಬೇಲ್ ಯಾರ್ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಹಾಗಾದರೆ ಈ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಇಲ್ಲಿ ಹತ್ಯೆ ಮಾಡಲಾಗಿತ್ತು ಅನ್ನೋ ಒಂದು ಆರೋಪ ಏನಿದೆ, ಈಗ ಸದ್ಯಕ್ಕೆ ಆ ಒಂದು ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಂತಹ ಹಲವರಿಗೆ ಬೇಲ್ ಸಿಕ್ಕಿದೆ. A1 ಆರೋಪಿ ಪವಿತ್ರ ಗೌಡ ಅಂದರೆ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. A2 ಆರೋಪಿ ನಟ ದರ್ಶನ್ಗೆ ಬೇಲ್ ಸಿಕ್ಕಿದೆ. A6 ಆರೋಪಿ ಜಗದೀಶಿಗೆ ಸಿಕ್ಕಿದೆ. ಅದೇ ರೀತಿಯಾಗಿ A7 ಆರೋಪಿ ಅನುಕುಮಾರ್ಗೆ ಬೇಲ್ ಆಗಿರುವಂಥದ್ದು. ಇನ್ನು ಆರೋಪಿ ನಂಬರ್ 11 ನಾಗರಾಜ್ಗೂ ಕೂಡ ಬೇಲ್ ಆಗಿದೆ. ಇನ್ನು ಆರೋಪಿ ನಂಬರ್ 12 ಲಕ್ಷ್ಮಣ್ಗೂ ಕೂಡ ಬೇಲ್ ಆಗಿರುವಂಥದ್ದು. ಆರೋಪಿ ನಂಬರ್ 14 ಪ್ರದೋಷ್ಗೆ ಬೇಲ್ ಸಿಕ್ಕಿದೆ. ಇನ್ನು ಆರೋಪಿ ನಂಬರ್ ದೀಪಕ್ ಈಗಾಗಲೇ ರಿಲೀಸ್ ಆಗಿರುವಂಥದ್ದು, ಬೇಲ್ ಪಡೆದುಕೊಂಡು. ಇನ್ನು ಕಾರ್ತಿಕ್ ಅಲಿಯಾಸ್ ಕಪ್ಪೆ ಈತನಿಗೂ ಕೂಡ ಬೇಲ್ ಸಿಕ್ಕಿದೆ. A15 ಆರೋಪಿ ಈತ. ಇನ್ನು ಕೇಶವ್ ಮೂರ್ತಿಗೂ ಕೂಡ ಬೇಲ್ ಸಿಕ್ಕಿದೆ. ನಿಖಿಲ್ ನಾಯ್ಕ್ A17 ಆರೋಪಿ, ಆತನಿಗೂ ಕೂಡ ಬೇಲ್ ಸಿಕ್ಕಿತ್ತು. ಇನ್ನು ಬೇಲ್ ಯಾರ್ಯಾರಿಗೆ ಸಿಕ್ಕಿಲ್ಲ ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನು ನೋಡಬೇಕಾಗುತ್ತೆ. A3 ಪವನ್ ಅಂದರೆ ರೇಣುಕಾಸ್ವಾಮಿಗೆ ಪವಿತ್ರ ಗೌಡಾಳಂತೆ ಮೆಸೇಜ್ ಮಾಡ್ತಾ ಇದ್ದಂತಹ ಈ ಪವನ್ ಈ ಕೊಲೆ ಪ್ರಕರಣದಲ್ಲಿ ಈತನೇ ಕಿಂಗ್ ಪೇನ್. ಅಂದರೆ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡೋದ್ರಿಂದ ಹಿಡಿದು ಇಲ್ಲಿ ಕರ್ಕೊಂಡು ಬರೋವರೆಗೂ ಕೂಡ ಈತನೇ ರೇಣುಕಾಸ್ವಾಮಿಯ ಇಂಚಿಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದು. ಆತನಿಗೆ ಬೇಲ್ ಸಿಕ್ಕಿಲ್ಲ. ಇನ್ನು ರಾಘವೇಂದ್ರ ಅಂದರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತನಿಗೆ ಬೇಲ್ ಸಿಕ್ಕಿಲ್ಲ. ಇನ್ನು ನಂದೀಶ್ಗೂ ಕೂಡ ಬೇಲ್ ಸಿಕ್ಕಿಲ್ಲ. A5 ಆರೋಪಿ ರಾಜುಗೂ ಕೂಡ ಬೇಲ್ ಸಿಕ್ಕಿಲ್ಲ. A8 ಆರೋಪಿ. ಇನ್ನು ಧನ್ರಾಜ್, ವಿನಯ್ ಈ 6 ಜನ ಆರೋಪಿಗಳಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಇವರು ಕೂಡ ಬೇಲ್ ಪಡ್ಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಯಾವುದೇ ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ಸಂದರ್ಭದಲ್ಲಿ ಆರೋಪಿಗಳ ವಿಚಾರಣೆ ಕಂಪ್ಲೀಟ್ ಆದ ಮೇಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. 90 ದಿನಗಳ ಕಾಲಾವಕಾಶ ಇರುತ್ತೆ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರಿಗೆ. ಈಗಾಗಲೇ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಅದಾದ ಮೇಲೆ ಅಡಿಷನಲ್ ಆಗೂ ಕೂಡ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಅಧಿಕಾರಿಗಳು ಕೋರ್ಟ್ಗೆ. ಸದ್ಯಕ್ಕೆ ಏನೆಲ್ಲ ವಾದ ಪ್ರತಿವಾದ ಕಂಪ್ಲೀಟಾಗಿ ಕೋರ್ಟ್ ಅವಲೋಕನ ಮಾಡಿಕೊಂಡು ಈಗ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ದರ್ಶನ್, ಪವಿತ್ರ ಗೌಡ ಏನು ಪ್ರೀತಿಯಿಂದ ಒಬ್ರನ್ನೊಬ್ರು ಸುಬ್ಬಿ ಅಂತ ಏನು ಕರ್ಕೊಳ್ತಾ ಇದ್ರಲ್ಲ, ಅವರಿಬ್ರಿಗೂ ಕೂಡ ಈಗ ಬೇಲ್ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಪವನ್, ರಾಘವೇಂದ್ರ, ನಂದೀಶು, ರಾಜು, ಧನ್ರಾಜ್, ವಿನಯ್ ಇವರೆಲ್ಲ ಏನಿದ್ದಾರೆ ಇವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಕಾದು ನೋಡೋಣ ಇವರಿಗೆಲ್ಲ ಯಾವಾಗ ಬೇಲ್ ಸಿಗುತ್ತೆ ಅಂತ. ಇನ್ನು ಆರೋಪಿಗಳಿಗೆ ಯಾವ ಆಯಾಮದಲ್ಲಿ ಅಂದರೆ ಕೋರ್ಟ್ ಯಾವತ್ತೂ ಕೂಡ ಷರತ್ತುಗಳನ್ನು ಉಲ್ಲೇಖಿಸಿ ಷರತ್ತುಗಳನ್ನು ವಿಧಿಸಿ ಬೇಲನ್ನು ಕೊಡುವಂಥದ್ದು. ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. 1 ಲಕ್ಷ ರೂಪಾಯಿ ಬಾಂಡು ಮತ್ತು 2 ಶ್ಯೂರಿಟಿಯನ್ನು ನೀಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಹೈಕೋರ್ಟ್. ನಿಗದಿತ ದಿನದಂದು ವಿಚಾರಣೆಗೆ ಹಾಜರಾಗಬೇಕು. ಅಂದರೆ ಪೊಲೀಸರು ಯಾವಾಗ ವಿಚಾರಣೆ ಕರೀತಾರೋ ಅವಾಗೆಲ್ಲವೂ ಕೂಡ ನಟ ದರ್ಶನ್ ಬರಬೇಕು.
ಆರೋಪಿಗಳೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು. ನಾನು ಬರಲಾಗಿರಲ್ಲ ಅನ್ನಂಗಿಲ್ಲ, ವಿಚಾರಣೆಗೆ ಹಾಜರಾಗಲೇಬೇಕು. ಇನ್ನು ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರ ಹೋಗಬಾರ್ದು. ಅಂದರೆ ಈಗ ಏನು ಕೊಲೆ ನಡೆದಿತ್ತು, ಆ ಕೊಲೆ ನಡೆದಂತಹ ಪ್ಲೇಸ್ ಏನಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.